ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅಣ್ಣನಂತೆಯೇ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಿಯಾಂಕಾ ಗಾಂಧಿ. ಸ್ವಾಮೀಜಿಗಳು ರಾಜಕೀಯದಿಂದ ದೂರವಿರುವುದು ಉತ್ತಮ. ಡಿಕೆ ಶಿವಕುಮಾರ್. ಜಾರ್ಖಂಡ್ನ 14ನೇ ಮುಖ್ಯಮಂತ್ರಿಯಾಗಿ ಹೇಮಂತ್ ಸೋರೆನ್ ಪ್ರಮಾಣ ವಚನ ಸ್ವೀಕಾರ. ಸುದ್ದಿಯ ವಿವರಗಳು. ಉಪಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ ಇಬ್ಬರು ಸಂಸದರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ನಾಂದೇಡ್ನಿಂದ ಗೆಲುವು ಸಾಧಿಸಿದ ರವೀಂದ್ರ ವಸಂತರಾವ್ ಚೌಹಾಣ್ ಮತ್ತು ವಯನಾಡ್ನಿಂದ ಜಯ ಸಾಧಿಸಿದ ಪ್ರಿಯಾಂಕಾ ಗಾಂಧಿ ಅಧಿಕೃತವಾಗಿ ಲೋಕಸಭೆಯ ಸದಸ್ಯರಾದರು. ತಂದೆಯ ನಿಧನದಿಂದ ತೆರವಾಗಿದ್ದ ಮಹಾರಾಷ್ಟ್ರದ ನಾಂದೇಡ್ ಲೋಕಸಭೆಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರವೀಂದ್ರ ತಮ್ಮ ಬಿಜೆಪಿಯ ಪ್ರತಿಸ್ಪರ್ಧಿ ಶತುಂಕ್ ರಾವ್ ಹೊಂಬರ್ದೆ ವಿರುದ್ಧ ಕೇವಲ 1457 ಮತಗಳಿಂದ ಗೆಲುವನ್ನು ಸಾಧಿಸಿದ್ದರು. ಇವರ ತಂದೆ ವಿ.ಬಿ. ಚೌಹಾಣ್ ಆಗಸ್ಟ್ 26ರಂದು ನಿಧನ ಹೊಂದಿದ್ರು. ಇನ್ನೊಂದು ಕಡೆ ಸಹೋದರ ರಾಹುಲ್ ಗಾಂಧಿಯಿಂದ ತೆರವಾಗಿದ್ದ ವಯನಾಡ್ ಸೀಟ್ನಲ್ಲಿ ಪ್ರಿಯಾಂಕಾ ಗಾಂಧಿ 4,10,931 ಮತಗಳ ಅಂತರದಿಂದ ಸಿಪಿಐ ಅಭ್ಯರ್ಥಿ ವಿರುದ್ಧ ಗೆಲುವು ಸಾಧಿಸಿದರು. ಆ ಮೂಲಕ ಗಾಂಧಿ ಕುಟುಂಬದ 3 ಸಂಸತ್ ಸದಸ್ಯರಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವ ರೀತಿ ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಇಟ್ಟುಕೊಂಡು ಪ್ರಮಾಣ ವಚನ ಸ್ವೀಕರಿಸಿದಾರೋ ಅದೇ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಅದೇ ರೀತಿಯಲ್ಲಿ ಸಾಗಿದ್ದು ವಿಶೇಷವಾಗಿತ್ತು. ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಇಂಡಿಯಾ ಮೈತ್ರಿಕೂಟದ ಸದಸ್ಯರಿಂದ ಭಾರೀ ಕರತಾಡ ವ್ಯಕ್ತವಾಯಿತು. मैं प्रियंका गांधी वाड्रा जो लोकसभा की सदस्य निर्वाचित हुई हूँ, सत्यनिष्ठा से प्रतिज्ञा करती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगी। मैं भारत की प्रभुता और अखंडता अक्षुण्ण रखूँगी तथा जिस पद को मैं ग्रहण करने वाली हूँ उसके कर्तव्यों का श्रद्धापूर्वक निर्वहन करूँगी। जय हिंद। ಸ್ವಾಮೀಜಿಗಳು ರಾಜಕಾರಣದಿಂದ ದೂರ ಇರಬೇಕು. ವಿವಾದಾತ್ಮಕ ಹೇಳಿಕೆ ಕೊಟ್ಟು ದೇಶದಲ್ಲಿ ಅಶಾಂತಿ ಮೂಡಿಸುವ ಪ್ರಯತ್ನ ಮಾಡಬಾರದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದರು. ಮುಸ್ಲಿಮರಿಗೆ ನೀಡಿರುವ ಮತದಾನದ ಹಕ್ಕು ಹಿಂಪಡೆಯಬೇಕು ಎಂಬ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಬುಧವಾರ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಸ್ವಾಮೀಜಿಗಳು ಇಂಥ ವಿವಾದಾತ್ಮಕ ಹೇಳಿಕೆ ನೀಡಬಾರದು. ಅವರು ಧಾರ್ಮಿಕ ಕೆಲಸಗಳ ಬಗ್ಗೆ ಗಮನ ಹರಿಸಬೇಕು. ಸಮಾಜದ ಶಾಂತಿ ಕೆಡಿಸುವ ಕೆಲಸ ಮಾಡಬಾರದು. ಅವರು ರಾಜಕಾರಣದಿಂದ ದೂರ ಇರುವುದು ಒಳಿತು. ಮತದಾನ ಎಂಬುದು ಸಂವಿಧಾನದ ಮೂಲಕ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬಂದಿರುವ ಹಕ್ಕು. ಒಬ್ಬ ವ್ಯಕ್ತಿ ಜನಿಸಿದರೆ ಸಂವಿಧಾನದಿಂದ ಸಿಗುವ ಹಕ್ಕುಗಳಲ್ಲಿ ಇದು ಕೂಡ ಒಂದು ಎಂದರು. ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಮತ್ತು ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ನೀಡಿದರು. ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ರೆ ಬಹಳ ಒಳ್ಳೇದು. ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ, ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಜೆಎಂಎಂ ನಾಯಕ ಹೇಮಂತ್ ಸೋರೆನ್ ಅವರು ಗುರುವಾರ ಜಾರ್ಖಂಡ್ನ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇಂದು ರಾಂಚಿಯ ಮೋರ್ಬಾಡಿ ಮೈದಾನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರು 49 ವರ್ಷದ ಬುಡಕಟ್ಟು ನಾಯಕ ಸೋರೆನ್ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ರಾಂಚಿಯಲ್ಲಿ ನಡೆದ ಈ ಭವ್ಯ ಸಮಾರಂಭದಲ್ಲಿ ಇಂಡಿಯಾ ಬ್ಲಾಕ್ ನಾಯಕರು ಸಹ ಭಾಗವಹಿಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ
ಬ್ಯಾನರ್ಜಿ ಮತ್ತು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಉಪಸ್ಥಿತರಿದ್ದರು. ಜೆಎಂಎಂ ನಾಯಕ ಸೂರನ್ ಅವರು 4ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಜೆಎಂಎಂ ಅಧ್ಯಕ್ಷ ಮತ್ತು ಅವರ ತಂದೆ ಶಿಬು ಸೋರೆನ್ ಅವರನ್ನು ಭೇಟಿಯಾದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 81 ಸದಸ್ಯ ಬಲದ ಜಾರ್ಖಂಡ್ ವಿಧಾನಸಭೆಯಲ್ಲಿ ಜೆಎಂಎಂ ನೇತೃತ್ವದ ಮೈತ್ರಿಕೂಟ 56 ಸ್ಥಾನಗಳನ್ನು ಗಳಿಸಿದರೆ ಬಿಜೆಪಿ ನೇತೃತ್ವದ ಎನ್ಡಿಎ 24 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. अपना नाम हेमंत सोरेन सत्य निष्ठा से प्रतिज्ञान करता हूं कि प्रतिज्ञान करता हूं कि विधि द्वारा स्थापित भारत के संविधान के प्रति मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता एवं अखंडता अक्षुण्ण रखूंगा। मैं झारखंड राज्य के मुख्यमंत्री के रूप में अपने कर्तव्यों का श्रद्धापूर्वक और शुद्धि अंतःकरण से निर्वहन करूंगा तथा मैं भय या पक्षपात अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं अपना नाम हेमंत सोरेन सत्यनिष्ठा से प्रतिज्ञान करता हूं कि जो विषय झारखंड के राज्य के मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी प्रकार व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के समय निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। पहले साइन कर लो। ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ 2024-25ನೇ ಸಾಲಿನ ಚುನಾವಣೆ ಹಿನ್ನೆಲೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸೋಮಶೇಖರ್ ಚಿದ್ರಿ ಪೆನಾಲ್ ಇಂದ 3 ಸ್ಥಾನಕ್ಕೆ ಬೀದರ್ ಸರ್ಕಾರಿ ನೌಕರರ ಭವನದಲ್ಲಿ ನಿಯೋಜಿಸಿರುವ ಚುನಾವಣೆ ಅಧಿಕಾರಿ ಕಾರ್ಯಾಲಯಕ್ಕೆ ತೆರಳಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮಶೇಖರ್ ಚಿದ್ರಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ರಾಜ್ಕುಮಾರ್ ಮಾಳ್ಗೆ, ಖಜಾಂಚಿ ಸ್ಥಾನಕ್ಕಾಗಿ ದೇವಪ್ಪ ಅವರು ನಾಮಪತ್ರ ಸಲ್ಲಿಸಿದರು. ಈ ಕುರಿತಾಗಿ ಆರೋಗ್ಯ ಇಲಾಖೆಯ ರಾಜ್ಕುಮಾರ್ ಮಾಳ್ಗೆ ಸೋಮಶೇಖರ್ ಚಿದ್ರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಪದಾಧಿಕಾರಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು ನಮ್ಮ ಪೆನಾಲ್ನಿಂದ 3 ಸ್ಥಾನಕ್ಕೆ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ. ಸರ್ಕಾರಿ ನೌಕರರು ಬದಲಾವಣೆ ಪರಿವರ್ತನೆ ಬಯಸುತ್ತಿದ್ದಾರೆ. 15,000 ಸರ್ಕಾರಿ ನೌಕರರ ಮತಗಳಿಂದ ಆಯ್ಕೆಯಾಗಿ ಗೆದ್ದಿರುವ ನಿರ್ದೇಶಕರು ಬರೀ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಅಷ್ಟೇ ಅಲ್ಲದೆ 15,000 ಸರ್ಕಾರಿ ನೌಕರರ ಹಿತಾಸಕ್ತಿ ದೃಷ್ಟಿಯಿಂದ ದೃಢ ನಿರ್ಧಾರ ಮಾಡಿ ಸೂಕ್ತ ವ್ಯಕ್ತಿ ಪರ ಮತದಾನ ಮಾಡಿ ನಮ್ಮ ಪೆನಾಲ್ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಜೊತೆಗೆ ಮಂಜುನಾಥ್ ಕೋರ್ವಿ ಹಾಗೂ ದೇವಪ್ಪ ಅವರು ಮಾತನಾಡಿದರು.
ನಾಮಿನೇಷನ್ ಫೈಲ್ ಮಾಡಿದ್ರೆ ಹೇಳಕ್ಕೆ ಸರ್ ಅದು ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಚುನಾವಣೆ 2024-29ನೇ ಸಾಲಿನ ಚುನಾವಣೆ. ಈಗಾಗಲೇ ನಿರ್ದೇಶಕರ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಮುಕ್ತಾಯಗೊಂಡಿದೆ. ಇವಾಗ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲಾ ಖಜಾಂಚಿಯವರ ಚುನಾವಣೆಯನ್ನು ಇದೇ ತಿಂಗಳು ಇವತ್ತು ನಾವು ಇದರಲ್ಲಿ ನಾವು ಇವತ್ತು ನಾಮಿನೇಷನನ್ನು ಫೈಲ್ ಮಾಡೀವಿ. ನಾಳೆ ನಾಮಿನೇಷನನ್ನು ಪರಿಶೀಲನೆ ದಿನವಾಗಿರುತ್ತೆ. 29ನೇ ಇದೇ ತಿಂಗಳಿನಲ್ಲಿ 29ನೇ ತಾರೀಕಿಗೆ ನಾವು ನಾಮಿನೇಷನನ್ನು ವಿಡ್ರಾಲ್ ಮಾಡಿಕೊಳ್ಳಿಕ್ಕೆ ಅವಕಾಶವಿರುತ್ತೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು 15,000 ಸರ್ಕಾರಿ ನೌಕರರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಅವರು ಕೂಡ ಇವಾಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಂಜುನಾಥ್ ಕೋರ್ವಿ ಸಾಹೇಬರು, ನಮ್ಮ RTO ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಕೋರ್ವಿ ಸಾಹೇಬರು ಇವತ್ತು ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ಲಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೂ ಕೂಡ ಪೆನಲ್ನಿಂದ ಅನಂತ ಧನ್ಯವಾದವನ್ನು ಸಲ್ಲಿಸ್ತೀವಿ. ಇವತ್ತು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯನ್ನು ಸರ್ಕಾರಿ ನೌಕರ ಸಂಘ ಯಾವ ರೀತಿ ಚುನಾವಣೆ ಎದುರಿಸ್ತಾ ಇದೆ ಎಂಬತಕ್ಕಂಥದ್ದನ್ನು ಇವತ್ತು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅದಕ್ಕೆ ಇವತ್ತು ನಾವು ಕೂಡ ವಿಶ್ವಾಸದಲ್ಲಿದ್ದೀವಿ. ಸರ್ಕಾರಿ ನೌಕರ ಸಂಘ ಚುನಾವಣೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ಖಜಾಂಚಿಯಾಗಿ ನಾವು ಖಂಡಿತ ಜಯವನ್ನು ಸಾಧಿಸ್ತೀವಿ ಮತ್ತು ಜಯ ಸಾಧಿಸಿ ಸರ್ಕಾರಿ ನೌಕರರಿಗೆ ಏನು ಬೇಕು ಬೇಡಿಕೆಗಳಿದೆ ಅದು ಸಂಪೂರ್ಣವಾಗಿ ನಮ್ಮ ಪ್ಯಾನಲನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸರ್ಕಾರಿ ನೌಕರರಿಗೆ ಬೇಕು ಬೇಡಿಕೆಗಳನ್ನು ನಾವು ಖಂಡಿತ ನಮ್ಮಿಂದ ಕೊಡ್ತೀವಿ ಎಂಬತಕ್ಕಂಥದ್ದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ಇವತ್ತೇನು ಮಾಧ್ಯಮ ಮಿತ್ರರಲ್ಲಿ ನಾವು ಅನಂತ ಧನ್ಯವಾದವನ್ನು ಹೇಳ್ತೀವಿ. ಇವತ್ತು ನಮ್ಮ ಪೆನಲ್ ಬರಬೇಕಾದರೆ ಮಾಧ್ಯಮ ಮಿತ್ರರೇ ಕಾರಣ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಏನು ಚುನಾವಣೆಯಲ್ಲಿ ನಡೀತು ಅದನ್ನು ಸಂಪೂರ್ಣವಾಗಿ ವಿತರಿಸ್ತಕ್ಕಂಥದ್ದು ಮತ್ತು ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ತಾವೇನು ಮಾಡಿದಿರಿ ತಮಗೆ ಅನಂತ ಧನ್ಯವಾದವನ್ನು ಹೇಳ್ತೀನಿ. ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ 72 ಸದಸ್ಯರು ನಿರ್ದೇಶಕರಿದ್ದಾರೆ. ಅದರಲ್ಲಿ ನಾವು 50 ಈಗಾಗಲೇ ದಾಟಿವಿ. ಖಂಡಿತ ನಾವು ಜಯವನ್ನು ಸಾಧಿಸ್ತೀವಿ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಕುಮಾರ್ ಮಾಳ್ಗೆ, ಜಿಲ್ಲಾ ಸರ್ಕಾರಿ ನಮ್ಮ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಕಾಂಟೆಸ್ಟ್ ಮಾಡ್ತಿದ್ದಾರೆ. ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಮುಂದೆ ಯಾರೇ ಗೆಲ್ತಿರೋ ಯಾರೇ ಸೋಲ್ತಿರೋ ಬೇಜಾರು ಮಾಡ್ಕೊಳ್ತೀವಿ. ಇದೊಂದೆಲ್ಲ ಏನಪ್ಪ, ಇದೊಂದು ಸರ್ಕಾರ ನೌಕರಸ್ಥರ ಕಡೆಯಿಂದ ಪ್ರತಿಯೊಂದು 5 ವರ್ಷಕ್ಕೊಂದು ಕಾಂಟೆಸ್ಟ್ ಮಾಡ್ತಿರೋರು. ಸೊ ಇವತ್ತು ಇವರಾಗ್ಬೋದು, ನಮ್ಮ ರಾಜ್ಕುಮಾರ್ ತಮ್ಮವರಾಗ್ಬೋದು, ಸೋಮಶೇಖರ್ ಆಗ್ಬೋದು, ನಮ್ಮ ಆರ್ಗಿಯವರಾಗ್ಬೋದು, ನಾನು ಆಗ್ಬೋದು, ಬೇರೆ ಇನ್ನಿತರ ಯಾರು ಕಾಂಟೆಸ್ಟ್ ಮಾಡಿದ್ರೆ ಈ ಥರ ತಪ್ಪೇನಿಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಸೊ ಇವಾಗ ಆ್ಯಕ್ಚುಲಿ ನಾನು ಆಕಾಂಕ್ಷಿ ಇದ್ದೆ. ಸೊ ನಾನೇನಪ್ಪ ಆದರೆ ನನಗೆ ಇನ್ನೂ ಏನು ಯಾರಿಗೆ ನಾನು ಬೀದರ್ ಹೊಸದಾಗಿ ಬಂದಿದ್ದೀನಿ. ನಾನು ಬೀದರ್ ಆ್ಯಕ್ಚುಲಿ ಅಷ್ಟೊಂದು ಪರಿಚಯ ಇರಲಿಲ್ಲ. ಬಟ್ ಆದರೆ ನಾನು ಕಾಂಟೆಸ್ಟ್ ಮಾಡೋದು ಇಟ್ಕೊಂಡಿದ್ದೆ ನಾನು. ಸೊ ಇವಾಗ
ನಾನು ಒಂದೇ ಹೇಳ್ತೀನಿ, ನಾನು ನೋಡಿದ್ದೀನಿ, ಎಲ್ಲ ನೋಡಿದೆ. ಇಲ್ಲಿ ಸ್ವಲ್ಪ ವಾತಾವರಣ ಏನೋ ಚೇಂಜಸ್ ಆಗ್ತಿದೆ. ನಾನು ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ, ಯಾರೇ ಆಗಲಿ ಇವರು ನಮ್ಮ ಸೋಮಶೇಖರ್ ಆಗ್ತಾರೋ ಅಥವಾ ನಮ್ಮ ಆಳ್ಗೆಯವ್ರ ಹತ್ರ ಮೇಲೆ ಆ ಗನ್ಗೆಯವ್ರು ಆಗ್ತಾರೋ, ಬೇರೆ ಯಾರೇ ಇನ್ನಿದ್ದಾರೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಅಲ್ಲೇನು ವೈರತ್ವ ಯಾರ್ದು ಇಲ್ಲ. ನಮಗೆ ಸೋಮಶೇಖರ್ ಆದ್ರೆ ಅಷ್ಟೇ, ಗದ್ಗೆ ಆದ್ರೆ ಅಷ್ಟೇ, ನಮ್ಮ ಆಳ್ಗೆ ಆದ್ರೆ ಅಷ್ಟೇ, ಬೇರೆ ಇನ್ನಿತರ ಯಾರೇ ಕಾಂಟೆಸ್ಟ್ ಮಾಡಿದ್ರೆ ಎಲ್ಲರೂ ನಮ್ಗೆ ಅಷ್ಟೇ. ಇದರಲ್ಲಿ ನಂದೇನಪ್ಪ ಅಂದರೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಅಂತ ನಾನು ಹೇಳ್ತೀನಿ. ಇಲ್ಲ, ನನ್ನ ಬೆಂಬಲ ಏನಪ್ಪ ಅಂದ್ರೆ ಓಟಿನ ಮುಖಾಂತರ ಬೆಂಬಲ ತೋರಿಸ್ತೀನಿ. ಓಪನ್ ಯಾರಿಗೆ ಹೇಳಂಗಿಲ್ಲ. ನನ್ನ ಬೆಂಬಲ ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ಓಪನ್ನಾಗಿ ಹೇಳಂಗಿಲ್ಲ. ನಾನು ಓಟರ್ ಮುಖಾಂತರ ತೋರಿಸ್ತೀನಿ. ನಾನು ಇವಾಗಲೇ ಜಸ್ಟ್ ಯಾರೋ ಫೋನ್ ಮಾಡಿದ್ರೆ, ಅಣ್ಣ ನೀನು ಯಾಕಲ್ಲಿ ಹೋಗ್ಲತ್ತಿದ್ದಿ, ನೀವು ಅಲ್ಲಿ ಹೋಗೋಕೆ ಹೋಗ್ಬೇಡ್ರಿ ಅಂತ ಈಗ ಮತ್ತೆ ಫೋನ್ ಮಾಡಾಕಂತಾರೆ. ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ, ನೀವು ಯಾಕಲ್ಲಿ ಹೋಗಿಲ್ಲ ಅಂತಾರೆ. ಅಣ್ಣ ನೀವು ಬಂದ್ರಿ ಅಣ್ಣ ವಾಪಸ್ ರಿಟರ್ನ್ ಅನ್ನಕತ್ತಾರೆ. ಈಗ ಜಸ್ಟ್ ಫೋನ್ ಮಾಡಿದ್ರೆ. ಸೊ ಈಗ ಇಲ್ಲ, ನಾನು ಇನ್ನೂ ಹಿಂದಾಗಿಲ್ಲ ಅಂತಿಲ್ಲ. ನಾನು ರಾಜಶೇಖರ್ ಬೇರೆ ಎಲ್ಲ, ನನಗೇನು ಮಾಳಿಗೆಯವ್ರು ಬೇರೆ ಇಲ್ಲ. ನಾನು ರಾಜಶೇಖರ್ ಒಬ್ಬರು ಅಣ್ಣ ತಮ್ಮರಿದ್ದಪ್ಲೆ. ನಮ್ಮ ರಾಜಶೇಖರ್ ಏನಪ್ಪ ಅಂದ್ರೆ, ಅಣ್ಣ ನೀನು ಹೋಗೋಣ, ನಮ್ಮ ತಮ್ಮ ಇದ್ದಾರೆ ಸ್ವಲ್ಪ ಹೋಗೋಣ, ನಾನಿಲ್ಲ ನಾನು ಬೆಂಗಳೂರಿನ ಹೋಗೋಣ ಅಂತ ನಾನು ರಾಜಶೇಖರ್ ಪರವಾಗಿ ನಾನು ಸೋಮಶೇಖರ್ ವಿಶ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಆಕಾಂಕ್ಷಿ ಇದ್ದಿದ್ದಿಲ್ಲ ಅಂತಿಲ್ಲ, ಬಟ್ ಏನೋ ಸಾಯಂಕಾಲವರೆಗೆ ಟೈಮ್ ಇದೆ. ನನ್ನ ನಂಬರಲ್ಲಿ ಫೋನ್ ಮಾಡಕತ್ತಾರೆ. ಸಾರಿ, ನಾನು ಸುಳ್ಳು ಮಾತಾಡೋ ಬರಲ್ಲ, ಹಿಂದೆ ಮುಂದೆ ಮಾತಾಡೋ ಬರಲ್ಲ. ನಾನು ಆ್ಯಕ್ಚುಲಿ ನಮ್ಮ ಸೋಮಶೇಖರ್ಗೆ ವಿಶ್ ಮಾಡೋಕ್ಕೆ ಬಂದಿದ್ದೀನಿ. ಅದು ರಾಜಶೇಖರ್ ನಮ್ಮ ಬ್ರದರ್ ಇದ್ಬಿಲ್ಲ, ಅವರು ನಾವು ಅಣ್ಣ ತಮ್ಮ. ಈಗ ನಾನು ಫೋನ್ ಮಾಡ, ಅಣ್ಣ ನೀನು ಹೋಗ್ಲಿಕ್ಕೆ ಬೇಡ, ನೀನು ಆಕಾಂಕ್ಷಿ ಇದ್ದಿದೆ, ಆಕಾಂಕ್ಷಿಯಾಗಿರು, ನೀನು ಯಾರು ಬೆಂಬಲ ಕೊಡಬೇಡ ಅಣ್ಣ ಅಂತ ನಾನು ಈಗ ಜಸ್ಟ್ ಫೋನ್ ಮಾಡಾಕಂತಾರೆ. ಸೊ ಸಾರಿ, ನಾನು ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳಕತ್ತೀನಿ. ನಾನು ಒಂದು ವೇಳೆ ನಾನು ಕ್ಯಾಂಡಿಡೇಟ್ ಆಗಿ ಇನ್ನೂ ನಾನು ಇದ್ದಿದ್ದೀನಿ, ಒಂದು ವೇಳೆ ಸಾಯಂಕಾಲ ನಾನು ಕ್ಯಾಂಡಿಡೇಟ್ ಆಗಲಿಲ್ಲಪ್ಪ, ನಾನು 100% ಸೋಮಶೇಖರ್ಗೆ ಬೆಂಬಲ ಕೊಡ್ತೀನಿ. ನಾನು ಕ್ಯಾಂಡಿಡೇಟ್ ಆಗಲಿಲ್ಲ ಅಂದರೆ 100% ಸೋಮಶೇಖರ್ ಬೆಂಬಲ. ನಾನು ಟ್ರೈ ಮಾಡಕತ್ತೀನಿ, ಇನ್ನೂ 4 ಗಂಟೆ ಟೈಮ್ ಇದೆ. ನನಗೇನು ಬೆಂಬಲ ನಮ್ಮವ್ರು ಸಂಪೂರ್ಣ ನನ್ನ ಕಡೆ ಸಪೋರ್ಟ್ ಮಾಡಕತ್ತೆ. ನಾನು ಕ್ಯಾಂಡಿಡೇಟ್ ಇದ್ದೀನಿ. ಒಂದು ನಾನು ಕ್ಯಾಂಡಿಡೇಟ್ ಆಗಲಿಲ್ಲಪ್ಪ ಅಂದರೆ ನಾನು ಸೋಮಶೇಖರ್ ಅವರಿಗೆ 100% 100% ಸಪೋರ್ಟ್ ಮಾಡ್ತೀನಿ. ನಾನು ಚುನಾವಣೆಗೆ ಅಂತಿಮ ದಿನ ಆಗಿತ್ತು ನಾಮಪತ್ರ ಸಲ್ಲಿಸಕ್ಕೆ. ಈಗ ನಮ್ಮ ಪೆನಲ್ಲಿಂದ ನಾವು 3 ನಾಮಪತ್ರ ಸಲ್ಲಿಸಿದ್ದೀವಿ. ಅದು ಯಾರು ಅಂದರೆ, ಅಧ್ಯಕ್ಷರ ಸ್ಥಾನಕ್ಕೆ ನಾನು ಸೋಮಶೇಖರ್ ಬಿರಾದರ್ ಚಿದ್ರಿ, ಮತ್ತು ರಾಜ್ಯ ಪರಿಷತ್ತಿಗೆ ರಾಜ್ಕುಮಾರ್ ಮಾಳ್ಗೆ ಸರ್, ಮತ್ತು ಖಜಾಂಚಿಗೆ ದೇವಪ್ಪ ಸರ್, ಇವ್ರು ಮೂವರು ಸಲ್ಲಿಸಿದ್ವಿ. ಅದಕ್ಕೆ ಮುಂಬರುವ ಏನಾರು ಕಂಟೆಸ್ಟ್ ಆಯಿತು, ಮುಂಬರುವ ದಿನಗಳಲ್ಲಿ ಎಲ್ಲ ಸರ್ಕಾರ ನೌಕರರು 15,000 ಸರ್ಕಾರ ನೌಕರರು ಏನು ವೋಟ್ ಹಾಕಿ ನಿರ್ದೇಶಕರು ರೆಡಿ ಮಾಡಿದ್ದಾರೆ, 15,000 ಜನದಲ್ಲಿ ಈ ಸಲ ಪರಿವರ್ತನೆ ಬಯಸ್ತಾ ಇದ್ದಾರೆ. ಅದಕ್ಕೆ ಅವ್ರ ನಿರ್ದೇಶಕರು ದೃಢವಾಗ ನಿರ್ಧಾರ ತಗೋಬೇಕು. ಆ 15,000 ಪರವಾಗಿ ನೋಡಬೇಕು ಅವ್ರ ತಂದೆ ವೈಯಕ್ತಿಕ ನೋಡ್ಬಾರ್ದು. 15,000 ಪರವಾಗಿ ನೋಡಿ ಮುಂದೆ ಮತದಾನ ಮಾಡಬೇಕು. ಅದಕ್ಕೆ ಈ ಸಲ ಒಂದ್ಸಲ ಪರಿವರ್ತನೆ ಬಯಸ್ತಾ ಇದ್ದಾರೆ. ಅದ್ರ ಕಡೆಯಿಂದ ನಮಗೆ ಮತದಾನ ನೀಡಿ ಜಯಗೊಳಿಸಬೇಕು ಅಂತಂದು ಎಲ್ಲ ನಿರ್ದೇಶಕರಿಗೆ ಕಳ್ಕಳಿಯನ್ನು ಕೇಳ್ತೀವಿ. ಸೋಮಶೇಖರ್ ಅಣ್ಣಜಿಯವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಮ್ಮ ರಾಜ್ಕುಮಾರ್ ಅಣ್ಣಜಿಯವರು ಹಾಗೂ ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಎಂ ಚಂಬಳೆ ಅಂತೇಳಿ ನಾನು ನಾಮಪತ್ರವನ್ನು ಸಲ್ಲಿಸ್ತೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಸರ್ಕಾರದ ಹಿತವನ್ನು ಕಾಪಾಡುವಂಥದ್ದು, ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡೋದು, ನೌಕರರ ಹಿತ ಕಾಪಾಡೋದ್ರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ತಂಡ ನಮ್ಮ ಸೋಮಶೇಖರ್ ಅಣ್ಣವ್ರ ಪೆನಲ್ಲಿದೆ. ಸೊ ಹಾಗಾಗಿ ಖಂಡಿತ ಸೋಮಶೇಖರ್ ಅಣ್ಣವರು ಮುಂದಿನ ಜಿಲ್ಲಾಧ್ಯಕ್ಷರಾಗ್ತಾರೆ. ಇಡೀ ಬೀದರ್ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರಸ್ಥರ ನಾವು ಅವ್ರ ಬೆನ್ನಿಗೆ ನಿಲ್ತೀವಿ. ಅವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ಭಾಗವಹಿಸುವುದರೊಂದಿಗೆ ಅವರಿಗೆ ಬೆಂಬಲಾಗಿ ನಿಂತು ಇಡೀ ನಾವು ಜಿಲ್ಲೆಯಲ್ಲಿನೇ ಸರ್ಕಾರಿ ನೌಕರರ ಒಂದು ಪರಿವರ್ತನಾ ವಿಷಯವನ್ನು, ಪರಿವರ್ತನಾ ರ್ಯಾಲಿಯನ್ನು ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ದೇವಪ್ಪ ಎಂ ಚಾಂಬಳೆ ಅಂತೇಳಿ ನಾನು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಪ್ರಯಾಣಿಸುವಾಗ ನಿರ್ಮಾಣ ಹಂತದ ಸೇತುವೆಯಿಂದ ಕಾರು ಕೆಳಗೆ ಬಿದ್ದು 3 ಯುವಕರು ಸಾವನ್ನಪ್ಪಿದ್ದ ಪ್ರಕರಣದ ತನಿಖೆಗೆ ಸಹಕಾರ ನೀಡುವುದಾಗಿ ಗೂಗಲ್ ಮಂಗಳವಾರ ಹೇಳಿದೆ. ಮುಂಜಾನೆ ಉತ್ತರ ಪ್ರದೇಶದ ಮದುವೆಗೆ ತೆರಳುತ್ತಿದ್ದ ಯುವಕರಿದ್ದ ಕಾರು ರಾಮಗಂಗಾ ನದಿಗೆ ಉರುಳಿ ಬಿದ್ದಿತ್ತು. ಗೂಗಲ್ ಮ್ಯಾಪ್ ನೋಡಿಕೊಂಡು ಚಾಲಕ ಕಾರು ಚಲಾಯಿಸುತ್ತಿದ್ದ ಎನ್ನಲಾಗಿದೆ. ನ್ಯಾವಿಗೇಷನ್ ಆಪ್ನ ಹೆಸರಿಸಿದ ಅಧಿಕಾರಿ ಮತ್ತು ಸರ್ಕಾರಿ ಲೋಕೋಪಯೋಗಿ ಇಲಾಖೆ ಇತರರನ್ನು ಪೊಲೀಸರು ಪ್ರಶ್ನಿಸಿದ್ದಾರೆ ಎಂದು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಮೃತರ ಕುಟುಂಬದವರಿಗೆ ಗೂಗಲ್ ಸಂತಾಪ ಸೂಚಿಸಿದ್ದು, ಅಧಿಕಾರಿಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿದ್ದೇವೆ ಮತ್ತು ಘಟನೆ ಕುರಿತು ಈ ತನಿಖೆ ನಮ್ಮ ಬೆಂಬಲ ನೀಡಲಾಗುವುದು ಎಂದು ಅದರ ವಕ್ತಾರರು ಇಮೇಲ್ ಹೇಳಿಕೆಯಲ್ಲಿ ಎಎಫ್ಪಿಗೆ ತಿಳಿಸಿದ್ದಾರೆ. ಕಳೆದ ವರ್ಷ ಪ್ರವಾಹದಲ್ಲಿ ಸೇತುವೆಯ ಒಂದು ಭಾಗ ಹಾನಿಗೊಳಗಾಗಿತ್ತು ಎಂದು ಸ್ಥಳೀಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇತ್ತೀಚೆಗೆ ಕೇರಳದಲ್ಲಿ ಗೂಗಲ್ ಮ್ಯಾಪ್ ನೋಡಿಕೊಂಡು ಕಾರು ಚಲಾಯಿಸಿಕೊಂಡು ಹೋಗಿ ಪೇರಿಯಾರ್ ನದಿಯಲ್ಲಿ ಬಿದ್ದು 2 ವೈದ್ಯರು ಮೃತಪಟ್ಟಿದ್ದರು. ಇದೀಗ ಬಿಹಾರದಲ್ಲಿಯೂ ಗೂಗಲ್ ಮ್ಯಾಪ್ ಎಡವಟ್ಟಿನಿಂದ ಅಂತಹುದೇ ಮತ್ತೊಂದು ದುರ್ಘಟನೆ ಸಂಭವಿಸಿದೆ.
बताएगा कोरोना वाले की सेकंड मोबाइल वाले लेगा ये तो कपड़ा देख ले ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.